ಹಾಯ್ ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಸೊ ನಾನಿವತ್ತು ಆ್ಯಸ್ ಯೂಶ್ವಲ್ ವರ್ಕ್ ಫ್ರಮ್ ಹೋಮು, ವರ್ಕ್ ಫ್ರಮ್ ಆಫೀಸ್ ಎರಡರದ್ದು ಜಾಬ್ ಡೀಟೇಲ್ಸ್ ಹೇಳ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ಯಾರೆಲ್ಲ ಕಮೆಂಟ್ ಮಾಡಿದ್ರು ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ನೀವು ಕಮೆಂಟ್ ಮಾಡಿರೋದೆಲ್ಲ ನಾನು ನೋಟ್ ಡೌನ್ ಮಾಡ್ಕೊಂಡಿದ್ದೀನಿ. ಸೊ ನಾನು ನಿಮಗೆ ಒಂದೊಂದೇ ಡೀಟೇಲ್ಸ್ ಹೇಳ್ತಾ ಹೋಗ್ತೀನಿ. ಇವತ್ತು ನಿಮಗೆ ಹೆಲ್ಪ್ ಆಗೋ ಥರ ಜಾಬ್ ಡೀಟೇಲ್ಸ್ನ ನಾನು ಇವತ್ತು ಶೇರ್ ಮಾಡ್ತೀನಿ. ಸೊ ಮೊದಲನೇದಾಗಿ ವರ್ಕ್ ಫ್ರಮ್ ಹೋಮು, ಕಸ್ಟಮರ್ ಸರ್ವಿಸ್ ಇಂಟರ್ನ್ಯಾಷನಲ್ ನಾನ್ ವಾಯ್ಸ್ ಪ್ರೋಸೆಸ್. ಓಕೆನಾ, 24/7 ರೊಟೇಷನಲ್ ಶಿಫ್ಟ್ ಇರುತ್ತೆ ಮತ್ತು ರೊಟೇಷನಲ್ ಆಫ್ ಇರುತ್ತೆ. ಸೊ ಇದಕ್ಕೆ ಇದು ವರ್ಕ್ ಫ್ರಮ್ ಹೋಮ್ ಆಗಿರೋದ್ರಿಂದ ಸೊ ಏನು ಕ್ವಾಲಿಫಿಕೇಷನ್ ಅವ್ರು ನೋಡ್ತಾ ಇದ್ದಾರೆ ಅನ್ನೋದಾಯಿತು ಅಂದರೆ ಗ್ರ್ಯಾಜುಯೇಟ್, ಅಂಡರ್ ಗ್ರ್ಯಾಜುಯೇಟ್ ಆಗಿರೋ ಪರವಾಗಿಲ್ಲ, ಫ್ರೆಷರು ಸಹ ಅಪ್ಲೈ ಮಾಡ್ಬೋದು. ಓಕೆ, ಸೊ ಇದು ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಎಲ್ಲಿ ಬೇಕಾದರೂ ನೀವು ಇದು ವರ್ಕ್ ಮಾಡ್ಬೋದು. ಸೊ ನಾನು ಇಲ್ಲಿ ಮೊಬೈಲ್ ನಂಬರ್ ಹಾಕಿರ್ತೀನಿ. ಸೊ ಅವರಿಗೆ ನಿಮ್ಮ ರೆಸ್ಯೂಮ್ನ ಫಾರ್ವರ್ಡ್ ಮಾಡಿ, ಇಲ್ಲಾಂದರೆ ಅವ್ರ ಹತ್ರ ಮಾತಾಡಿ. ಓಕೆನಾ, ಇದು 24/7 ರೊಟೇಷನಲ್ ಶಿಫ್ಟ್ ಮತ್ತು ರೊಟೇಷನಲ್ ಆಫ್ ಇರುತ್ತೆ. ದೆನ್ ಗ್ರ್ಯಾಜುಯೇಟ್ ಆಗಿದ್ರು ಪರವಾಗಿಲ್ಲ, ಅಂಡರ್ ಗ್ರ್ಯಾಜುಯೇಟ್ ಆಗಿದ್ರು ಓಕೆನೆ, ಫ್ರೆಷರು, ಎಕ್ಸ್ಪೀರಿಯನ್ಸ್ ಇಬ್ಬರೂ ಸಹ ಟ್ರೈ ಮಾಡ್ಬೋದು. ಇವರು ಸ್ಯಾಲ್ರಿನ ಡಿಸ್ಕ್ಲೋಸ್ ಮಾಡಿಲ್ಲ, ಬಟ್ ನನ್ನ ಪ್ರಕಾರ ಒಳ್ಳೆ ಪ್ಯಾಕೇಜೇ ಇರುತ್ತೆ. ಯಾಕಂದರೆ ಇದು ಬಂದು ಇಂಟರ್ನ್ಯಾಷನಲ್ ನಾನ್ ವಾಯ್ಸ್ ಪ್ರೋಸೆಸ್ ಆಗಿರೋದ್ರಿಂದ ಸೊ ಒಳ್ಳೆ ಪ್ಯಾಕೇಜೇ ಇರುತ್ತೆ. ಓಕೆನಾ, ನೆಕ್ಸ್ಟ್ ಬಂದು ರಾಮರಾಜ್ ಕಾಟನ್. ಓಕೆ, ರಾಮರಾಜ್ ಕಾಟನಲ್ಲಿ ನಿಮಗೆ ಎಕ್ಸಿಕ್ಯೂಟಿವ್ ಆಗಿ ಮತ್ತು ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ವೇಕೆನ್ಸಿ ಇದೆ. ಇದರಲ್ಲಿ ಯಾವುದರ ಡಿಗ್ರಿ ಆಗಿರಬೇಕು, ಇಲ್ಲ ಅಂದರೆ ನಿಮಗೆ 2 years ಆಫ್ ಎಕ್ಸ್ಪೀರಿಯನ್ಸ್ ಇರಬೇಕು. ಏಜ್ ಲಿಮಿಟ್ ಬಂದು 40 ಒಳಗೆ ನಿಮ್ಮದು ಏಜ್ ಲಿಮಿಟ್ ಇರಬೇಕು. ಜಾಬ್ ಲೊಕೇಶನ್ ಬಂದು ಕರ್ನಾಟಕ, ಆಲ್ ಓವರ್ ಕರ್ನಾಟಕದಲ್ಲಿ ಇದೆ ಅಂತ ಹಾಕಿದ್ದಾರೆ. ಅಟ್ರಾಕ್ಟಿವ್ ಸ್ಯಾಲ್ರಿ ವಿತ್ ಆಲ್ ಬೆನಿಫಿಟ್ ಅಂತ ಹಾಕಿದ್ದಾರೆ. ಬೆನಿಫಿಟ್ ಅಂದರೆ ಆಸ್ ಯೂಶುವಲ್ ನಿಮಗೆ ಬೋನಸ್ ಆಗಲಿ, ಇಲ್ಲ ಲೀವ್ ಬೆನಿಫಿಟ್ ಆಗಲಿ, PF, ESI ಇದೆಲ್ಲ ಇರುತ್ತೆ. ಮತ್ತು ಅಟ್ರಾಕ್ಟಿವ್ ಡೈಲಿ ಅಲೌನ್ಸು ಮತ್ತು ಟ್ರಾವೆಲ್ ಅಲೌನ್ಸು ನಿಮಗೆ ಪೇ ಮಾಡ್ತಾರೆ. ಓಕೆ, ಸೊ ಇದರಲ್ಲಿ ಫ್ರೆಷರು ಸಹ ಅಪ್ಲೈ ಮಾಡ್ಬೋದು. ಸೊ ಯಾರಾದರೂ ವರ್ಕ್ ಮಾಡಬೇಕು, ಕೆರಿಯರ್ ಸ್ಟಾರ್ಟ್ ಮಾಡಬೇಕು ಅನ್ನೋರು ಸಹ ಟ್ರೈ ಮಾಡಿ. ಮೇಲ್ ID ಮತ್ತು ಮೊಬೈಲ್ ನಂಬರ್ ಎರಡನ್ನೂ ನಾನಿಲ್ಲಿ ಹಾಕಿರ್ತೀನಿ. ಸೊ ಕಾಂಟ್ಯಾಕ್ಟ್ ಮಾಡಿ, ಇಲ್ಲಾಂದರೆ ನಿಮ್ಮ ರೆಸ್ಯೂಮ್ನ ಮೇಲ್ IDಗೆ ಫಾರ್ವರ್ಡ್ ಮಾಡಿ. ಓಕೆ, ಇದು ರಾಮರಾಜ್ ಕಾಟನ್ ನಿಮಗೆ ಗೊತ್ತಿರುತ್ತೆ. ಸೊ ಅದರಲ್ಲಿ ವೇಕೆನ್ಸಿ ಇರೋದು. ಇನ್ನೊಂದು ಡೇಟಾ ಎಂಟ್ರಿ ಜಾಬು. ಇದು ಬಂದು ವರ್ಕ್ ಫ್ರಮ್ ಹೋಮ್. ಓಕೆನಾ, ಸೊ ಇದರಲ್ಲಿ ಏನಂದರೆ ನಿಮಗೆ ಸ್ಯಾಲ್ರಿ 18,000 ಪೇ ಮಾಡ್ತಾರೆ. ಡ್ಯೂಟಿ ಅವರ್ಸು ನಿಮಗೆ 8 hours ಇರುತ್ತೆ ಡೈಲಿ. 1 day ಹಾಲಿಡೇ ಇರುತ್ತೆ. ಓಕೆ, ಸೊ ಇಂಟ್ರೆಸ್ಟ್ ಇರೋರು ನಾನಿಲ್ಲಿ ನಂಬರ್ ಕೊಟ್ಟಿರ್ತೀನಿ, ಆ ನಂಬರಿಗೆ ಕಾಲ್ ಮಾಡಿ ಮಾತಾಡಿ. ನೆಕ್ಸ್ಟು ಇದು ಬಂದು ದೇವನಹಳ್ಳಿಲಿರೋರು ನನಗೆ ಒಬ್ಬರು ಕಮೆಂಟ್ ಮಾಡಿದ್ರಿ. ಅವರಿಗೆ ನಾನು 2 ಜಾಬ್ ಹೇಳ್ತೀನಿ ದೇವನಹಳ್ಳಿಲಿ. ಇದು ಬಂದು ಮ್ಯಾನ್ ಪವರ್ ಗ್ರೂಪ್ ಸರ್ವಿಸ್ ಇಂಡಿಯಾ ಅಂದ್ಬಿಟ್ಟು ಇದರಲ್ಲಿ ವೇಕೆನ್ಸಿ ಇದೆ. ಲೈಕ್ ನಿಮಗೆ ಟೀಮ್ ಲೀಡರ್ ಆಗಿ ಅಲ್ಲ, ಸೆಕ್ರೆಟ್ರಿ ಆಗಿ. ಓಕೆನಾ, ಸೆಕ್ರೆಟ್ರಿ ಆಗಿ ವೇಕೆನ್ಸಿ ಇದೆ. ಸೆಕ್ರೆಟ್ರಿ ಅಂದರೆ ನೀವು ಒಬ್ರಿಗೆ PA ಆಗಿ ವರ್ಕ್ ಮಾಡೋ ಥರ. ಓಕೆನಾ, ಪರ್ಸನಲ್ ಸೆಕ್ರೆಟ್ರಿ ಆಗಿ ನೀವು ವರ್ಕ್ ಮಾಡಬೇಕಾಗತ್ತೆ. ಸೊ ಟೈಮಿಂಗ್ಸ್ ಬಂದು 8:30 to 5 PM. 2 way ಕ್ಯಾಬ್ ಫೆಸಿಲಿಟಿನೂ ನಿಮಗೆ ಪ್ರೊವೈಡ್ ಮಾಡ್ತಾರೆ. ಬ್ರೇಕ್ಫಾಸ್ಟ್ ಮತ್ತು ಲಂಚ್ನೂ ಸಹ ಪ್ರೊವೈಡ್ ಮಾಡ್ತಾರೆ. ಓಕೆನಾ, ಅಸಿಸ್ಟೆಂಟ್ ಟು ಡೈರೆಕ್ಟರ್. ಓಕೆ, ಸೊ ನಿಮ್ಮ ಜಾಬ್ ಟೈಟಲ್ ಬಂದು ಪರ್ಸ್ನಲ್ ಅಸಿಸ್ಟೆಂಟ್ ಟು ಡೈರೆಕ್ಟರ್ ಅಂತ ಇದೆ. ಓಕೆ, ಟ್ರೈ ಮಾಡಿ. ಫೇಸ್ ಟು ಫೇಸ್ ಇಂಟರ್ವ್ಯೂ ಇರುತ್ತೆ. ದೆನ್ ನಂಬರ್ ಬಂದುಬಿಟ್ಟು ನಾನು ನಿಮಗೆ ಇಲ್ಲಿ ಹಾಕಿರ್ತೀನಿ. ಸೊ ಅವ್ರಿಗೆ ಕಾಲ್ ಮಾಡಿ ಮಾತಾಡಿ. ನೆಕ್ಸ್ಟು ಇನ್ನೊಂದು, ಇದು ಅದೇ ನಿಯರ್ ಏರ್ಪೋರ್ಟ್ ರೋಡ್ ಹತ್ರ ಬರೋದಿದು. ಇನ್ನೊಂದು ಪ್ರೋಸೆಸ್ ಇಂಜಿನಿಯರ್ ಆಗಿ ವೇಕೆನ್ಸಿ ಇದೆ. ಅವಿ ಎಲಿಯೋಟ್ರಾನಿಕ್ಸ್ ಇನ್ಫೋ ಸಿಸ್ಟಮ್ ಅಂದ್ಬಿಟ್ಟು ಕಂಪ್ನಿ ನೇಮು AIS. ಓಕೆನಾ, ಇಲ್ಲಿ ನಾನು ಮೇಲ್ ID ಮತ್ತು ಮೊಬೈಲ್ ನಂಬರ್ ಎರಡೂ ಕೊಟ್ಟಿರ್ತೀನಿ. ಸೊ ಬೇಕಾದ್ರೆ ಕಾಲ್ ಆದರೂ ಮಾಡಿ, ಇಲ್ಲಾಂದರೆ ಮೇಲ್ ಆದರೂ ನಿಮ್ಮ ರೆಸ್ಯೂಮ್ಗೆ ಫಾರ್ವರ್ಡ್ ಮಾಡಿ ಮೇಲ್ IDಗೆ. ಓಕೆ, ಇದರಲ್ಲಿ 2 ಓಪನಿಂಗ್ಸ್ ಇದೆ ದೇವನಹಳ್ಳಿಲಿ. ಸ್ಯಾಲ್ರಿನ ಡಿಸ್ಕ್ಲೋಸ್ ಮಾಡಿಲ್ಲ. ಅದರ್ ದೆನ್ ಕ್ವಾಲಿಫಿಕೇಷನ್ ವೈಸು ಅವರೇನೂ ಡಿಸ್ಕ್ಲೋಸ್ ಮಾಡಿಲ್ಲ. ಇದರಲ್ಲಿ ನಿಮಗೆ ಆ್ಯಸ್ ಯೂಶ್ವಲ್ CAD ಆಗಲಿ, ಆಟೋ CAD ಆಗಲಿ, ಸಾಫ್ಟ್ವೇರ್ ಆಫ್ ಡಿಸೈನಿಂಗ್ ಆಗಲಿ, ಇಂಜಿನಿಯರಿಂಗ್ ಟಾಸ್ಕ್ ಆಗಲಿ, ಸೊ ಈ ಥರ ಎಲ್ಲ ನಿಮಗೆ ನಾಲೆಜ್ ಇದ್ದರೆ ಸೊ ಟ್ರೈ ಮಾಡಿ. ಪ್ರೋಸೆಸ್ ಇಂಜಿನಿಯರ್ ಆಗಿ ವೇಕೆನ್ಸಿ ಇದೆ. ಓಕೆ, ಇಂಜಿನಿಯರಿಂಗ್ ಮಾಡಿರೋರು ಯಾರಾದರೂ ದೇವನಹಳ್ಳಿ ಹತ್ರ ಜಾಬ್ ಹುಡುಕ್ತಾ ಇದ್ದರೆ ಸೊ ನಾನು ಕೊಡೋ ಮೇಲ್ IDಗೆ ಇಲ್ಲಾಂದರೆ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ ಮಾತಾಡಿ, ಇಲ್ಲಾಂದರೆ ನಿಮ್ಮ ರೆಸ್ಯೂಮ್ನ ಫಾರ್ವರ್ಡ್ ಮಾಡಿ. ಇನ್ನೊಂದು, ಇದು ಬಂದು ವಾಯ್ಸ್ ಪ್ರೋಸೆಸ್ಸು ಎಕ್ಸಿಕ್ಯೂಟಿವ್ ಆಗಿ ವೇಕೆನ್ಸಿ ಇದೆ. ಹುಬ್ಳಿಲಿರೋರು ನನಗೆ ಕಮೆಂಟ್ ಮಾಡಿದ್ರಿ, ಇದು ಅವರಿಗೆ.
ಕ್ಯಾಬ್ ಫೋರ್ಸ್ ಇಂಟಿಗ್ರೇಟೆಡ್ ಸರ್ವಿಸ್ ಅಂದ್ಬಿಟ್ಟು ಇದರಲ್ಲಿ ನಿಮಗೆ 12,000 ಸ್ಯಾಲ್ರಿ ಪೇ ಮಾಡ್ತಾರೆ. ಇದು ಬಂದು ಡೇ ಶಿಫ್ಟ್ ಆಗಿರುತ್ತೆ. ಓಕೆ, ಸೊ ವರ್ಕ್ ಫ್ರಮ್ ಆಫೀಸು, ವರ್ಕ್ ಫ್ರಮ್ ಹೋಮ್ ಇಲ್ಲ. ಟೈಮಿಂಗ್ಸ್ ಬಂದು 8 AM ಟು 10 PM ವರ್ಕಿಂಗ್ ಅವರ್ಸು. ನಿಮಗೆ 30 ಡೇಸು ಟ್ರೈನಿಂಗ್ ಪೀರಿಯಡ್ ಇರುತ್ತೆ. ದೆನ್ ಕ್ವಾಲಿಫಿಕೇಷನ್ ಬಂದು ನಿಮಗೆ 12th ಪಾಸ್ ಆಗಿದ್ರು ಓಕೆನಾ. ಇಂಗ್ಲೀಷ್ ಬರಬೇಕು, ಹಿಂದಿ ಬರಬೇಕು. ವಾಯ್ಸ್ ಪ್ರೊಸೆಸ್ಸು ನಾನು ಇಲ್ಲಿಗೆ ನಂಬರ್ ಹಾಕಿರ್ತೀನಿ, ಮೀನಾ ಅಂದ್ಬಿಟ್ಟು ಅವರಿಗೆ ಕಾಲ್ ಮಾಡಿ. ನೆಕ್ಸ್ಟು ಚಿತ್ರದುರ್ಗದಲ್ಲಿರೋರು ಕಮೆಂಟ್ ಮಾಡಿದ್ರಿ. ಸೊ ಅವರಿಗೆ ಮೆಡ್ ಪ್ಲಸ್ ನೀವೆಲ್ಲ ಕೇಳಿರ್ತೀರ. ಮೆಡ್ ಪ್ಲಸ್ ಬಂದು ಅದರಲ್ಲಿ ಪ್ಯಾರಾಮೆಸ್ಟಿಕ್ಸ್ ಆಗಿ ವೇಕೆನ್ಸಿ ಇದೆ. ಸೊ ಕಸ್ಟಮರ್ನ ಹ್ಯಾಂಡಲ್ ಮಾಡೋದು. 25,000ವರೆಗೂ ನಿಮಗೆ ಸ್ಯಾಲ್ರಿ ಪೇ ಮಾಡ್ತಾರೆ. ಹೆಲ್ತ್ ಇನ್ಶೂರೆನ್ಸು, ಲೈಫ್ ಇನ್ಶೂರೆನ್ಸು ಮತ್ತು ಲೀವ್ ಅನೌನ್ಸ್ಮೆಂಟು, PF ಎಲ್ಲನೂ ನಿಮಗೆ ಪ್ರೊವೈಡ್ ಮಾಡ್ತಾರೆ. ಓಕೆನಾ. ನಾನು ಆಗಲೇ ಹೇಳ್ದಂಗೆ 5 ಪ್ಲೇಸಸಲ್ಲಿ ನಿಮಗೆ ವೇಕೆನ್ಸಿ ಇರೋದು. ನಾನಿಲ್ಲಿ ಮೊಬೈಲ್ ನಂಬರ್ ಹಾಕಿರ್ತೀನಿ. ಸೊ ಅವರಿಗೆ ಡೈರೆಕ್ಟ್ಲಿ ಕಾಲ್ ಮಾಡಿ. ಓಕೆ, ರೆಸ್ಯೂಮೇನು ಬೇಡ ಕಳಿಸೋದು, ಡೈರೆಕ್ಟ್ ಕಾಲ್ ಮಾಡಿ ಮಾತಾಡಿ. ಓಕೆ, ಇದು ಬಂದು ಹೇಳ್ದಾಗೆ ಚಿತ್ರದುರ್ಗದಲ್ಲಿರೋದು. ಪ್ಯಾರಾಮೆಸ್ಟಿಕ್ಸ್ ಆಗಿ ಕಸ್ಟಮರ್ನ ಹ್ಯಾಂಡಲ್ ಮಾಡಬೇಕು. ನೆಕ್ಸ್ಟ್ ಇದನ್ನು ಸಹ ಚಿತ್ರದುರ್ಗದಲ್ಲೇ ಟೀಮ್ ಲೀಡರ್ ಆಗಿ ವೇಕೆನ್ಸಿ ಇದೆ. ಡೇ ಶಿಫ್ಟು 9:30 to 6:30. 6 ಡೇಸ್ ಆಫ್ ವರ್ಕಿಂಗ್ ಇರುತ್ತೆ, 1 ಡೇ ಆಫ್ ಇರುತ್ತೆ. ಸ್ಯಾಲ್ರಿ ನಿಮಗೆ ಅಪ್ ಟು 25,000ವರೆಗೂ ಪೇ ಮಾಡ್ತಾರೆ. ಇನ್ ಹ್ಯಾಂಡ್ ಪ್ಲಸ್ ಇನ್ಸೆಂಟಿವ್ಸ್ ಇರುತ್ತೆ. ಓಕೆನಾ. ಯಾರಿಗಾದ್ರೂ ಟೀಮ್ ಲೀಡರ್ ಆಗಿ ವರ್ಕ್ ಮಾಡ್ತಾ ಇದ್ರೆ, ಆಲ್ರೆಡಿ ಜಾಬ್ ಚೇಂಜ್ ನೋಡ್ತಾ ಇದ್ರೆ, ಇಲ್ಲ ಟೀಮ್ ಲೀಡರ್ ಆಗಿ ವರ್ಕ್ ಮಾಡಬೇಕು ಅನ್ನೋರು ಇದ್ದರೆ, ಸೊ ನಾನು ಇಲ್ಲಿ ಲಾರಾ ಅಂತ ಅವ್ರನ್ನ ಹೆಸರು, ಅವ್ರ ನಂಬರ್ ಇಲ್ಲಿ ಹಾಕಿರ್ತೀನಿ. ಸೊ ಕಾಲ್ ಮಾಡಿ ಮಾತಾಡಿ, ಚಿತ್ರದುರ್ಗದಲ್ಲಿರೋರು. ಓಕೆ. ನೆಕ್ಸ್ಟು ಬೆಳಗಾಮಲ್ಲಿರೋರು ನಂಗೆ ಕಮೆಂಟ್ ಮಾಡಿದ್ರಿ. ಸೊ ಅವರಿಗೆ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ವೇಕೆನ್ಸಿ ಇದೆ. ನೇಟಿವ್ ಇನ್ ಬೈ ಎಡಾ ಹಾಸ್ಪಿಟಾಲಿಟಿ ಅಂದ್ಬಿಟ್ಟು ಹೆಸರು, ಕಂಪ್ನಿ ಹೆಸರು. ಸೊ ಇದರಲ್ಲಿ ನಿಮಗೆ ಸ್ಯಾಲ್ರಿ ಬಂದರೆ 20,000ವರೆಗೂ ಪೇ ಮಾಡ್ತಾರೆ. ಸೊ ಇದರಲ್ಲಿ ಏನಂದರೆ ನಿಮಗೆ ಎಕ್ಸ್ಪೀರಿಯನ್ಸ್ ಇರಬೇಕು. ಟೋಟಲ್ ಅಟ್ಲೀಸ್ಟ್ 1 year ಆಫ್ ಏನಾದರೂ ಎಕ್ಸ್ಪೀರಿಯನ್ಸ್ ಇರಬೇಕು, ಇಲ್ಲಾಂದರೆ ಡಿಗ್ರಿ ಆಗಿರಬೇಕು, ಮತ್ತು ಇಂಗ್ಲೀಷ್ ಬರಬೇಕು. ಓಕೆನಾ. ಸೊ ಮೊಬೈಲ್ ನಂಬರ್ ನಾನು ಹಾಕಿರ್ತೀನಿ. ಸೊ ಕಾಲ್ ಮಾಡಿ ಮಾತಾಡಿ. ನೆಕ್ಸ್ಟು ವರ್ಕ್ ಫ್ರಮ್ ಹೋಮು. ಇದು ಪಾರ್ಟ್ ಟೈಮ್ ಜಾಬ್ ಥರನೇ ಇದೆ. ಓಕೆನಾ. ಹಾಸನಲ್ಲಿರೋರು ನಂಗೆ ಕಮೆಂಟ್ ಮಾಡಿದರೆ, ಸೊ ಅವ್ರಿಗೆ ಹೆಲ್ಪ್ ಆಗುತ್ತೆ. ಇದು ಹಾಸನ ಅಂತಲೇ ವರ್ಕ್ ಫ್ರಮ್ ಹೋಮ್ ಅಂದರೆ ರಿಮೋಟ್ ವರ್ಕ್ ಜಾಬ್ ಅಲ್ವಾ. ಸೊ ನೀವು ಎಲ್ಲಿದ್ರೂ ನೀವು ವರ್ಕ್ ಮಾಡ್ಬೋದು ವರ್ಕ್ ಫ್ರಮ್ ಹೋಮ್ ಅಂದರೆ. ಸೊ ಇದು ಬಂದು ನಿಮಗೆ ಸಿಂಪಲ್ ಟೈಪಿಂಗ್ ವರ್ಕ್. ಓಕೆ, ಅದು ಬೇರೆ ಏನು ಜಾಸ್ತಿ ಏನಿಲ್ಲ, ಟೈಪಿಂಗ್ ಇನ್ ಇಂಗ್ಲೀಷ್. ಓಕೆ, ಏನೇನು ಅವರು ಇದೆ ಅನ್ನೋದು ಹೇಳ್ತೀನಿ. ಸ್ಯಾಲ್ರಿ ಬಂದು ನಿಮಗೆ 12,500 ಪೇ ಮಾಡ್ತಾರೆ. ಆನ್ಲೈನ್ ಆಫ್ಲೈನ್ ಎರಡೂ ವರ್ಕ್ ಮಾಡಬೇಕಾಗತ್ತೆ. ಅಂದರೆ ಅಲ್ಲಿ ಆ್ಯಡ್ ಪೋಸ್ಟಿಂಗ್ ವರ್ಕ್ ಇರುತ್ತೆ. ಓಕೆ, ಆ್ಯಡ್ ಪೋಸ್ಟಿಂಗ್ ವರ್ಕ್ ಇದು. MS ವರ್ಡ್ ಸ್ವಲ್ಪ ನಾಲೆಜ್ ಇರಬೇಕು, ಎಕ್ಸೆಲ್ ಇಲ್ಲ MS ವರ್ಡ್ ಬಗ್ಗೆ. ಸೊ ಆ ಥರ ಇರೋರು ಟ್ರೈ ಮಾಡಿ. ಟೈಪಿಂಗ್ ವರ್ಕ್ ಜಾಬ್ ಇದು. ಓಕೆ, ನೋ ನೀಡ್ ಟು ವರಿ. ಕಾಪಿ ಪೇಸ್ಟ್ ಮಾಡೋ ಅಂಥದ್ದು, ಟೈಪಿಂಗ್ ಮಾಡೋ ಅಂಥದ್ದು ಇದು ಜಾಬು. ನಾನು ನಂಬರ್ ಹಾಕಿರ್ತೀನಿ. ಸೊ ಡೈರೆಕ್ಟ್ಲಿ ಅವ್ರಿಗೆ ವಾಟ್ಸಪ್ ಮಾಡಿ. ನೆಕ್ಸ್ಟು ಇದೂ ಸಹ ನಿಮಗೆ ವರ್ಕ್ ಫ್ರಮ್ ಹೋಮೇ. ಇದು ಪಾರ್ಟ್ ಟೈಮ್ ಜಾಬು. ಇದು ಬಂದುಬಿಟ್ಟು ನಿಮಗೆ ಮೊಬೈಲ್ ನಂಬರ್ ನಾನು ಇಲ್ಲಿ ಹಾಕಿರ್ತೀನಿ. ಇದನ್ನು ಸಹ ಬೇಕಾದ್ರೆ ಟ್ರೈ ಮಾಡಿ ಯಾರಾದ್ರೂ. ಇದೂ ಸಹ ಸಿಂಪಲ್ ಹ್ಯಾಂಡ್ ರೈಟಿಂಗ್ ಜಾಬು. ಓಕೆ. ಮತ್ತು ಬಿಗ್ ಬಜಾರ್ ಹಾಸನಲ್ಲಿರೋರಿಗೆ ಮತ್ತು ಬಿಗ್ ಬಜಾರಲ್ಲಿ ವರ್ಕ್ ಫ್ರಮ್ ಆಫೀಸ್ ಇದು. ಓಕೆ, ಇದು ಆಲ್ಮೋಸ್ಟ್ ಇವರು 125 ಸಿಟೀಸಲ್ಲಿ ಇದೆ ಬಿಗ್ ಬಜಾರ್, ನಿಮಗೆಲ್ಲ ಗೊತ್ತಿರೋ ಹಾಗೇ. ಇದರಲ್ಲಿ ವೇಕೆನ್ಸಿ ಇದೆ. ಕ್ವಾಲಿಫಿಕೇಷನ್ 10th ಪಾಸ್ ಆಗಿದ್ರೂ ಪರವಾಗಿಲ್ಲ. ಫ್ಲೋರ್ ಎಕ್ಸಿಕ್ಯೂಟಿವ್ ಆಗಿ ವೇಕೆನ್ಸಿ ಇದೆ. ಓಕೆ, 10th ಪಾಸ್ ಆಗಿದ್ರೂ ಪರವಾಗಿಲ್ಲ. ಏಜ್ ಬಂದು 18 years ಎಬೋ ಇರಬೇಕು. ಮೇಲು ಫೀಮೇಲ್ ಇಬ್ರಿಗೂ ವೇಕೆನ್ಸಿ ಇದೆ. ಸೊ ಟ್ರೈ ಮಾಡಿ. ಬಿಗ್ ಬಜಾರಲ್ಲಿ ಓಪನಿಂಗ್ಸ್ ಇದೆ. ಮಾರ್ನಿಂಗ್ ಶಿಫ್ಟು 4.5 hours, ಈವ್ನಿಂಗ್ ಶಿಫ್ಟ್ ಬಂದು 4.5 hours, ರೊಟೇಷ್ನಲ್ ಶಿಫ್ಟೂ 4.5 hours ಇರುತ್ತೆ. ಸ್ಟೋರ್ ಟೈಮಿಂಗ್ಸ್ ಬಂದು 7 AM ಇಂದ 11 PM ಸ್ಟೋರ್ ಟೈಮಿಂಗ್ಸ್ ಇರುತ್ತೆ. ಸ್ಯಾಲ್ರಿ ಬಂದು ನಿಮಗೆ 6,500 ಪೇ ಮಾಡ್ತಾರೆ. ಯಾರಾದರೂ ಲೈಕ್ 10th ಪಾಸ್ ಆಗಿಲ್ಲ, ಪಾಸ್ ಆಗಿರೋರಾದರೂ ಸರಿ, ಹಾಸನ ನಿಯರ್ ಬೈ ಎಲ್ಲರೂ ಇದ್ದರೆ ನೀವು ಜಾಬ್ ಹುಡುಕ್ತಾ ಇದ್ದರೆ ಬಿಗ್ ಬಜಾರಲ್ಲಿ ವೇಕೆನ್ಸಿ ಇದೆ. ಓಕೆ, ಟ್ರೈ ಮಾಡಿ. ನೆಕ್ಸ್ಟು ಇಂಗ್ಲೀಷ್ ಟೀಚರ್ ಆಗಿ ಹಾಸನಲ್ಲಿ ವೇಕೆನ್ಸಿ ಇದೆ. ಸೊ 20,000 ನಿಮಗೆ ಸ್ಯಾಲ್ರಿ ಪೇ ಮಾಡ್ತಾರೆ. ಓಕೆನಾ. ಸೊ ಇಂಗ್ಲೀಷ್ ಟೀಚರ್ ಅಂದರೆ ಆಬ್ವಿಯಸ್ಲಿ ಅವರು BEd ಆ ಥರ ಏನಾದರೂ ಕಂಪ್ಲೀಟ್ ಮಾಡಿರಬೇಕು. ಸೊ ಯಾರಾದರೂ ಜಾಬ್ ಆಲ್ರೆಡಿ ಟೀಚರಾಗಿ ವರ್ಕ್ ಮಾಡ್ತಾಯಿದ್ರೆ, ಇಲ್ಲ ಮಾಂಟೆಸರಿಲಿ ಎಲ್ಲಾದರೂ ಅಂಗನವಾಡಿಲಿ ಎಲ್ಲರೂ ವರ್ಕ್ ಮಾಡ್ತಾಯಿದ್ರೆ, ನೀವೇನಾದರೂ ಲೈಕ್ ಸ್ಕೂಲಲ್ಲಿ ವರ್ಕ್ ಮಾಡ್ತೀನಿ ಆ್ಯಸ್ ಎ ಟೀಚರ್ ಅಂದರೆ, ಸೊ ಟ್ರೈ ಮಾಡಿ. ಸ್ಕೂಲ್ ಬಂದು ಟ್ರೈವೆಲ್ ಲರ್ನಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂದ್ಬಿಟ್ಟು. ಸೊ ಇದರಲ್ಲಿ ಇಂಗ್ಲೀಷ್ ಟೀಚರ್ ಆಗಿ ಓಪನಿಂಗ್ ಇದೆ.
ನೆಕ್ಸ್ಟ್ ಬಂದು ಡಾಮಿನನ್ಸ್ ಪಿಜ್ಜಾ ನಿಮ್ಗೆ ಗೊತ್ತಿದೆ, ಬಿಜಾಪುರಲ್ಲಿರೋರು ನನಗೆ ಕಮೆಂಟ್ ಮಾಡಿದ್ರಿ. ಸೊ ಅವರಿಗೆ ಡೆಲಿವರಿ ಡ್ರೈವರ್ ಆಗಿ ವೇಕೆನ್ಸಿ ಇದೆ. ಓಕೆ, ಸ್ಯಾಲ್ರಿ ಬಂದು ನಿಮಗೆ 17,000ದಿಂದ 31,000. ಇಟ್ ಡಿಪೆಂಡ್ಸ್ ಆನ್ ಯುವರ್ ಎಕ್ಸ್ಪೀರಿಯನ್ಸ್ ಮೇಲೂ ಹೋಗುತ್ತೆ. ಸೊ ಆ್ಯಸ್ ಯೂಶುವಲ್ ಪಿಜ್ಜಾ ಡೆಲಿವರ್ ಮಾಡೋ ಅಂಥದ್ದು ಇದು ಜಾಬು. ಶಿಫ್ಟ್ ಇರುತ್ತೆ, ಆಫ್ಟರ್ನೂನ್ ಶಿಫ್ಟ್ ಇರುತ್ತೆ, ಲೇಟ್ ನೈಟ್ ಶಿಫ್ಟು ಇರುತ್ತೆ. ಸೊ ನಿಯರ್ ಬಿಜಾಪುರ್ ಸ್ಟೋರ್ ಯಾವುದೇ ಡಾಮಿನನ್ಸ್ ಎಲ್ಲಿದೆ ಸೊ ಅಲ್ಲಿ ನೀವು ವರ್ಕ್ ಮಾಡಬೇಕಾಗತ್ತೆ. ಸ್ಯಾಲ್ರಿ ವೈಸು ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ. ಇಟ್ ಡಿಪೆಂಡ್ಸ್ ಆನ್ ಯುವರ್ ಎಕ್ಸ್ಪೀರಿಯನ್ಸ್ ಮೇಲೆ ನಿಮಗೆ ಸ್ಯಾಲ್ರಿ ಕೊಡ್ತಾರೆ. ಸೊ ಫ್ರೆಷರ್ ಆದ್ರೂ ಸಹ ಟ್ರೈ ಮಾಡಿ, ನಿಮ್ಮ ಹತ್ರ DL ಇರಬೇಕು. ಸೊ ಮೊಬೈಲ್ ನಂಬರ್ ಬದಲು ನಾನಿಲ್ಲಿ ಅವ್ರದ್ದು ವೆಬ್ಸೈಟ್ ಕೊಡ್ತೀನಿ. ಇಲ್ಲಾಂದರೆ ನಾನು ಆ ಸ್ಟೋರ್ದು ಮೊಬೈಲ್ ನಂಬರ್ ಕೊಡ್ತೀನಿ, ಬೇಕಾದ್ರೆ ಕಾಲ್ ಮಾಡಿಬಿಟ್ಟು ಅವರು HR ನಂಬರ್ ಅವ್ರ ಹತ್ರ ಈಸ್ಕೊಳ್ಳಿ. ಸೊ ಸಿಗುತ್ತೆ ನಿಮಗೆ. ಇಲ್ಲಾಂದರೆ ಇವರು ನನಗೆ ಡೈರೆಕ್ಟ್ ಲಿಂಕ್ ಕೊಟ್ಟಿದ್ದಾರೆ. ಆ ಲಿಂಕಿಗೆ ನೀವು ಲಾಗಿನ್ ಆಗಿ ನಿಮ್ಮ ರೆಸ್ಯೂಮ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಅಷ್ಟೆಲ್ಲ ಮಾಡೋ ಬದಲು ಜಸ್ಟ್ ನೀವು ಒಂದು ಕಾಲ್ ಮಾಡಿಬಿಟ್ಟು ಅವ್ರ ಹತ್ರನೇ HR ನಂಬರ್ ತೊಗೊಂಡ್ರೆ ನೀವು ಈಸಿಯಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಸೊ ನಾನು ಲಿಂಕನ್ನು ಹಾಕಿರ್ತೀನಿ. ಅದನ್ನು ಬೇಕಾದ್ರೆ ನೀವು ಮಾತಾಡೋದಕ್ಕೆ ಇಷ್ಟಪಡಲ್ಲ ಅನ್ನೋದಾಯಿತು ಅಂದರೆ ನೀವು ಬೇಕಾದರೆ ಆ ಲಿಂಕಿಗೆ ನಿಮ್ಮ ರೆಸ್ಯೂಮ್ನ ಫಾರ್ವರ್ಡ್ ಮಾಡಿಬಿಟ್ಟು ನೆಕ್ಸ್ಟ್ ಅವ್ರು ನಿಮಗೆ ಗೆಟ್ ಬ್ಯಾಕ್ ಆಗ್ತಾರೆ. ಸೊ ನೆಕ್ಸ್ಟ್ ಟ್ರೈ ಮಾಡ್ಬೋದು. ಇದಕ್ಕೆ DL ಇರಬೇಕಾಗುತ್ತೆ, ಮ್ಯಾಂಡೇಟ್ರಿ. ಓಕೆನಾ? ಸೊ DL ಇರೋರು ಹುಡುಗರು ಟ್ರೈ ಮಾಡಿ, ಬಿಜಾಪುರ ಹತ್ರ. ನೆಕ್ಸ್ಟು ಸ್ಟೋರ್ ಮ್ಯಾನೇಜರ್ ಆಗಿ ಶೋ ಆಫಲ್ಲಿ ವೇಕೆನ್ಸಿ ಇದೆ. ವಿಜಯಪುರದಲ್ಲಿ ಇರೋದು ಸ್ಟೋರ್ ಮ್ಯಾನೇಜರ್ ಆಗಿ. ಲೊಕೇಶನ್ ಹೇಳ್ತೀನಿ ನೋಡಿ, ಹುಬ್ಳಿ, ಚಿಕ್ಕಮಂಗ್ಳೂರು, ಮಂಗಳೂರು, ಬಿಜಾಪುರ, ಬಳ್ಳಾರಿ ಇಷ್ಟು ಕಡೆನೂ ಓಪನಿಂಗ್ ಇದೆ, 5 ಕಡೆನೂ. ಇದು ಒಂದು ಸ್ಟೋರ್ ಮ್ಯಾನೇಜರ್ ಆಗಿ ವೇಕೆನ್ಸಿ ಇದೆ. ರೀಟೇಲ್ ಸೇಲ್ಸ್ ಆ್ಯಂಡ್ ಆಪ್ರೇಷನ್ ಜಾಬ್. ಓಕೆನಾ? ಮಾಮೂಲಿ ನಿಮಗೆಲ್ಲ ಗೊತ್ತು, ಶೋ ಆಫ್ ಬಂದು ಒಂದು ಬಟ್ಟೆ ಅಂಗಡಿ ಥರ, ಅದು ಬ್ರ್ಯಾಂಡೆಡ್ ಕ್ಲಾತ್ ಶಾಪ್ ಆ್ಯಕ್ಚುಲಿ ಅದು. ಸೊ ನಂಬರ್ ಇಲ್ಲಿ ಹಾಕಿರ್ತೀನಿ, ಸೊ ಕಾಲ್ ಮಾಡಿ ಟ್ರೈ ಮಾಡಿ. ಓಕೆನಾ? ನೆಕ್ಸ್ಟು ಮಂಡ್ಯ ಡಿಸ್ಟಿಕ್ಕಲ್ಲಿ, ಸೊ ನನಗೆ ಕಮೆಂಟ್ ಮಾಡಿದರೆ ಮಂಡ್ಯದಲ್ಲಿ ವೇಕೆನ್ಸಿ ಇದ್ದರೆ ಹೇಳಿ ಅಂತ. ಮಲ್ಟಿ ಸ್ಕಿಲ್ ಟೆಕ್ನಿಷಿಯನ್ ಆಗಿ ವೇಕೆನ್ಸಿ ಇದೆ. ಪ್ರಾಮಿನೆಂಟ್ ಫುಡ್ ಇಂಡಸ್ಟ್ರಿಲಿ ಇದು ಬಂದು ನಿಮಗೆ 20,000 ಸ್ಯಾಲ್ರಿ ಪೇ ಮಾಡ್ತಾರೆ. ಡೇ ಶಿಫ್ಟ್ ಇರುತ್ತೆ. ಅದು ಬಂದು ನಿಮಗೆ ಮತ್ತು ಎಲೆಕ್ಟ್ರಿಕಲ್ ಪ್ಲಂಬಿಂಗ್ ಆಗಿ ಏನಾದರೂ ನಿಮಗೆ ಸರ್ಟಿಫಿಕೇಟ್ ಆಫ್ ಟ್ರೈನಿಂಗ್ ಸ್ಪೆಸಿಫಿಕ್ ಟ್ರೇಡ್ ಏನಾದರೂ ಇತ್ತು ಅಂದರೆ ವೆಲ್ ಆ್ಯಂಡ್ ಗುಡ್. ಮತ್ತು ನಿಮಗೆ ಜಾಸ್ತಿ ಏನೋ ಡಿಸ್ಕ್ಲೋಸ್ ಮಾಡಿಲ್ಲ. ಇದು ಬಂದು ನಾನು ನಿಮ್ಗೆ ಹಾಗೆ ಹೇಳಿದೆ, ಮಲ್ಟಿ ಸ್ಕಿಲ್ ಟೆಕ್ನಿಷಿಯನ್ ಆಗಿ ವೇಕೆನ್ಸಿ ಇರೋದು. ಸೊ ಮಂಡ್ಯದಲ್ಲಿ. ಸೊ ಟ್ರೈ ಮಾಡಿ, ಆಯಿತಾ? ನಿಮಗೇನಾದರೂ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಏನಾದ್ರು ಇದ್ದರೆ ವೆಲ್ ಆ್ಯಂಡ್ ಗುಡ್. ಇಲ್ಲ ಹಾಗೆ ನೀವು ಮಾಮೂಲಿ ಸಣ್ಣ ಪುಟ್ಟದಾಗಿ ಮಾಡ್ತಾಯಿದ್ರಿ ಅಂದ್ರೂ ಬೇಕಾದ್ರೆ ಪರವಾಗಿಲ್ಲ. ಸೊ ನಂಬರ್ ಹಾಕಿರ್ತೀನಿ, ಟ್ರೈ ಮಾಡಿ. ಓಕೆ, ನೆಕ್ಸ್ಟ್ ಬಂದು ಇದು ಬಂದುಬಿಟ್ಟು ನಿಮಗೆ ಇದನ್ನು ಸಹ ಆಫೀಸ್ ಅಡ್ಮಿನಿಸ್ಟ್ರೇಟರ್ ಆಗಿ ಮಂಡ್ಯ ಡಿಸ್ಟಿಕ್ಕಲ್ಲಿ ಇರೋದೇನೆ. ಇದನ್ನು ಕಮೆಂಟ್ ಮಾಡಿದ್ರಿ, ಅವರಿಗಾಗಿ ಇದನ್ನು ಸಹ ಸೇಮ್ ಕಂಪ್ನಿನೇ, ಪ್ರಾಮಿನೆಂಟ್ ಫುಡ್ ಇಂಡಸ್ಟ್ರಿಲೇನೇ. ಇದನ್ನು ಸಹ ಆಫೀಸ್ ಅಡ್ಮಿನಿಸ್ಟ್ರೇಟರ್ ಆಗಿಯೇ ವೇಕೆನ್ಸಿ ಇರೋದು. ಓಕೆ, ಅದು ಮಲ್ಟಿ ಟೆಕ್ನಿಷಿಯನ್ ಆಗಿ ವೇಕೆನ್ಸಿ ಮತ್ತು ಆಫೀಸ್ ಅಡ್ಮಿನಿಸ್ಟ್ರೇಟರ್ ಆಗಿ ವೇಕೆನ್ಸಿ ಎರಡೂ ಇದೆ. ನಂಬರ್ ನಾನು ಹಾಕಿರ್ತೀನಿ, ಕಾಲ್ ಮಾಡಿ ಮಾತಾಡಿ. ಮಡಿಕೇರಿಯಲ್ಲಿ ಡೆಲಿವರಿ ಬಾಯ್ ಆಗಿ ವೇಕೆನ್ಸಿ ಇದೆ. ಓಕೆ, ಇದು ಬಂದುಬಿಟ್ಟು ನಿಮಗೆ ಡಿಪೆಂಡ್ಸ್ ಆನ್ ಸ್ಯಾಲ್ರಿ. 15,000ದಿಂದ 25,000ವರೆಗೂ ನೀವು ಅರ್ನ್ ಮಾಡ್ಬೋದು. ಡೆಲಿವರಿ ಬಾಯ್, ಕೊಡಗು ಡಿಸ್ಟಿಕ್ ಹತ್ರ. ಸೊ ನಂಬರ್ ನಾನು ಇಲ್ಲಿ ಹಾಕಿರ್ತೀನಿ, ಅವ್ರಿಗೆ ಕಾಲ್ ಮಾಡಿಬಿಟ್ಟು ಮಾತಾಡಿ. ನಿಮಗೆ ಎಕ್ಸ್ಟ್ರಾ ಅಲೋವೆನ್ಸ್ ಅಂತಲೂ ಪೇ ಮಾಡ್ತಾರೆ ಪೆಟ್ರೋಲ್ಗೆ. ನೆಕ್ಸ್ಟು ಇದನ್ನು ಸಹ ಮಡಿಕೇರಿಯಲ್ಲೇ ಇರೋದು, ನಾನು ಕಮೆಂಟ್ ಮಾಡಿದವ್ರಿಗೇ. ಸ್ಟ್ರೀಮ್ ಎಜುಕೇಟರ್ ಆಗಿ ಸೈನ್ಸ್ ಉತ್ಸವ್ ಎಜುಕೇಷನ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಅಂದ್ಬಿಟ್ಟು ಸ್ಟ್ರೀಮ್ ಎಜುಕೇಟರ್ ಆಗಿ ನಿಮಗೆ ವೇಕೆನ್ಸಿ ಇದೆ. 20,000 ಸ್ಯಾಲ್ರಿ ಪೇ ಮಾಡ್ತಾರೆ. 1 ಇಯರ್ ಆಫ್ ಎಕ್ಸ್ಪೀರಿಯೆನ್ಸ್ ಇರಬೇಕು. ಅಂದರೆ ವರ್ಕ್ಶಾಪ್ ರಿಲೇಟೆಡ್ ಆಗಲಿ, ಇಲ್ಲಾಂದರೆ ನಿಮಗೆ ಸ್ಪೆಷಲ್ ಝೋನು ಲೈಕ್ ಸೈನ್ಸ್ ರಿಲೇಟೆಡ್ ಆಗಿ ಏನಾದರೂ ಎಕ್ಸ್ಪೀರಿಯೆನ್ಸ್ ಇದ್ದರೆ, ಇಲ್ಲ ನೀವೇನಾದರೂ ಸೈನ್ಸ್ ರಿಲೇಟೆಡ್ ಏನಾದರೂ ಓದಿದ್ರೂ ಸಹ ಟ್ರೈ ಮಾಡಿ. 18,000ರಿಂದ 20,000 ನಿಮಗೆ ಸ್ಯಾಲ್ರಿ ಪೇ ಮಾಡ್ತಾರೆ. ಓಕೆನಾ? ಇದು ಒಂದು ಸೈನ್ಸ್ ಉತ್ಸವ್ ಎಜುಕೇಷನ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್, ಮಡಿಕೇರಿಯಲ್ಲಿರೋದು, ಸ್ಟ್ರೀಮ್ ಎಜುಕೇಟರ್ ಆಗಿ. ನೆಕ್ಸ್ಟು ಇದು ಬಂದುಬಿಟ್ಟು ನಿಮಗೆ ಅಮಾನವ ಸ್ಪಾ ರೆಸಾರ್ಟ್ ಅಂದ್ಬಿಟ್ಟು, ಇದರಲ್ಲಿ ಹೌಸ್ ಕೀಪಿಂಗ್ ಬೇಕಾಗಿದ್ದರೆ ಫೀಮೇಲ್ ಎಕ್ಸಿಕ್ಯೂಟಿವ್ ಆಗಿ. ಸೊ ಟ್ರೈ ಮಾಡಿ.
ಯಾರಾದರೂ ಹೌಸ್ ಕೀಪಿಂಗ್ ಜಾಬ್ ಹುಡುಕ್ತಾ ಇದ್ದರೆ ಸೊ ಅವರಿಗೆ ಹೆಲ್ಪ್ ಆಗುತ್ತೆ, ಯಾರಾದರೂ ಇದ್ದರೆ ಹೇಳಿ, ಓಕೆನಾ. ಸೊ ಇದಕ್ಕೆಲ್ಲ ನಿಮಗೇನು ರಿಜಿಸ್ಟ್ರೇಷನ್ ಫೀಸು ಮತ್ತೊಂದು ಏನೂ ಇಲ್ಲ. ನಾನು ಇಷ್ಟು ಕೊಟ್ಟಿರೋ ಜಾಬ್ ಡೀಟೇಲ್ಸಲ್ಲಿ ನಿಮ್ಗೆ ಯಾರೂ ಅಮೌಂಟ್ ಕೇಳಲ್ಲ. ಬೈ ಚಾನ್ಸ್ ಏನಾದರೂ ನಿಮ್ಗೆ ಅಮೌಂಟ್ ಕೇಳಿದ್ರೆ ಅದು ಫೇಕ್ ಕಂಪ್ನಿ ಅಂತ ನೀವು ಅರ್ಥ ಮಾಡ್ಕೊಂಡ್ಬಿಡಿ. ಯಾಕಂದ್ರೆ ನಾನು ಆಲ್ಮೋಸ್ಟ್ ಎಲ್ಲ ನೋಡೇ ರಿಸರ್ಚ್ ಮಾಡೇ ನಾನು ನಿಮಗೆ ಕೊಡೋದು. ಸೊ ಯಾವುದೂ ನಾನು ನಿಮಗೆ ಏನೋ ಪೇಯ್ಡ್ ಏನೋ ಜಾಬ್ ಅನ್ನೋದು ಯಾವುದೂ ನಿಮ್ಗೆ ಹೇಳ್ತಿಲ್ಲ. ಎಲ್ಲ ಫ್ರೀಯಾಗಿ ಜಾಯ್ನ್ ಆಗೋ ಅಂಥದ್ದೇನೆ. ಆ ಥರ ಯಾರೋ ಪೇಯ್ಡ್ ಕೇಳಿದ್ರೆ ದಯವಿಟ್ಟು ಜಾಯ್ನ್ ಆಗಲೇಬೇಡಿ. ನಾನು ಅದನ್ನು ರೆಕಮೆಂಡು ಮಾಡಲ್ಲ ನಿಮಗೆ. ಸೊ ಇದು ಬಂದುಬಿಟ್ಟು ಮ್ಯಾಜಿಕ್ ಬಸ್ ಇಂಡಿಯಾ ಫೌಂಡೇಶನ್ ಬೊಮ್ಮನಹಳ್ಳಿ ಸೆಂಟರ್ ಅಂದ್ಬಿಟ್ಟು ವರ್ಕ್ ಫ್ರಮ್ ಹೋಮು ವರ್ಕ್ ಫ್ರಮ್ ಆಫೀಸ್ ಎರಡೂ ಇದೆ. ಬಟ್ ಇವ್ರದ್ದು ಏನಂದರೆ ಕಾಲು, ಮೇಲ್ ID ನಂಬರ್ ಏನೂ ಇಲ್ಲ. ಒಂದು ಲಿಂಕ್ ಕೊಡ್ತಾರೆ, ಆ ಲಿಂಕಲ್ಲಿ ನೀವು ಜೆನ್ಯೂನ್ ಇದು ಒಂದು ಲಿಂಕ್ ಕೊಡ್ತಾರೆ, ಆ ಲಿಂಕಲ್ಲಿ ನೀವು ನಿಮ್ಮ ಈ ಜಾಬ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಕಾಪಿ ಪೇಸ್ಟ್ ಮಾಡಿಬಿಟ್ಟು ಲಾಗಿನ್ ಆಗಿ, ಓಕೆನಾ. ನಿಮಗೆ ರಿಪ್ಲೈ ಬರುತ್ತೆ. ಇದೊಂಥರ ಗೂಗಲಲ್ಲಿ ಆಟೋಮೆಟಿಕ್ ಸೆಟಪ್ ಆಗಿರೋ ಥರ ಇದು. ಸೊ ಹಾಗಾಗಿ ನಿಮಗೆ ಫಾರ್ಮ್ ಫಿಲ್ ಮಾಡಾದ್ಮೇಲೆ ನಿಮಗೆ ಗೆಟ್ ಬ್ಯಾಕ್ ಆಗ್ತಾರೆ. ಮತ್ತು ಇನ್ನೊಂದು ಅಕೌಂಟ್ ಎಕ್ಸಿಕ್ಯೂಟಿವ್ ಆಗಿ ಒಂದು ಪೊಸಿಷನ್ ಖಾಲಿ ಇದೆ. BCom, MCom, MBA ಈ ಥರ ಯಾರು ಮಾಡಿದರೆ ಸೊ ಟ್ರೈ ಮಾಡಿ. ಜೀವನ್ ಭೀಮಮ್ ನಗರಲ್ಲಿ ಇಮಿಡಿಯೇಟ್ ಜಾಯ್ನಿಂಗ್ ಇದೆ, ಓಕೆನಾ. ಇದು ಬಂದು ಬೆಂಗಳೂರಲ್ಲೇ ಇರೋದು. ಸೊ ಮೇಲ್ ID ಇಲ್ಲಿ ಹಾಕಿರ್ತೀನಿ. ಸೊ ಟ್ರೈ ಮಾಡಿ, ಆಯಿತಾ. ಸೊ ಆಲ್ಮೋಸ್ಟ್ ನಾನು ಸುಮಾರು ವರ್ಕ್ ಫ್ರಮ್ ಹೋಮು ಮತ್ತು ವರ್ಕ್ ಫ್ರಮ್ ಆಫೀಸ್ ಎಲ್ಲ ನಾನು ಹೇಳಿದ್ದೀನಿ. ಪರ್ಟಿಕ್ಯುಲರ್ ನೀವು ಯಾವ ಏರಿಯಾದಲ್ಲಿ ನೋಡ್ತಾ ಇದ್ದೀರಾ, ಯಾವ ಡಿಸ್ಟಿಕಲ್ಲಿ ನೋಡ್ತಾ ಇದ್ದೀರಾ ಅನ್ನೋದು ನಾನು ನಿಮಗೆ ಶೇರ್ ಮಾಡಿದ್ದೀನಿ ಆಲ್ಮೋಸ್ಟು. ಮತ್ತು ಇನ್ನೊಂದು ಹೇಳ್ತೀನಿ, ಒಂದು ನಿಮಿಷ ರೀ. ಇಲ್ಲ, ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀನಿ. ಸೊ ಯಾವುದು ನಾನು ಪೆಂಡಿಂಗ್ ಮಾಡಿಲ್ಲ. ಸೊ ಇಷ್ಟು ಕೊಟ್ಟಿರೋದ್ರಲ್ಲಿ ಡೆಫಿನೆಟ್ಲಿ ನಿಮಗೆ ಜಾಬ್ ಸಿಗುತ್ತೆ. ಸೊ ಟ್ರೈ ಮಾಡಿ. ಇನ್ನು ನಾನು ಇನ್ನೂ ಜಾಬ್ಸ್ಗಳಿದೆ. ಸೊ ಅದನ್ನು ನೆಕ್ಸ್ಟ್ ಕಮಿಂಗ್ ಬ್ಲಾಗಲ್ಲಿ ನಾನು ಅಪ್ಡೇಟ್ ಕೊಡ್ತೀನಿ. ಸೊ ಈಗ ಆಲ್ಮೋಸ್ಟ್ ನಾನು ನಿಮಗೆ ಚಿತ್ರದುರ್ಗ, ಮಂಡ್ಯ, ಹುಬ್ಳಿ, ಹಾಸನ, ಮಡಿಕೇರಿ, ಬಿಜಾಪುರ, ದೇವನಹಳ್ಳಿ ಈ ಥರ, ಮತ್ತು ಸ್ಕೂಲ್ ಅಕೌಂಟೆಂಟ್ ಆಗಿ ವರ್ಕ್ ಫ್ರಮ್ ಹೋಮ್, ವರ್ಕ್ ಫ್ರಮ್ ಆಫೀಸು, ಕೊಡಗುಲಿ ಈ ಥರ ಯಾರೆಲ್ಲ ಕಮೆಂಟ್ ಮಾಡಿದ್ರಿ ಡಿಸ್ಟಿಕ್ ಆಗಲಿ ಇಲ್ಲ ಪರ್ಟಿಕ್ಯುಲರ್ ಜಾಬ್ ಬೇಕು ಅಂತ, ಸೊ ಅವ್ರಿಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಈ ಬ್ಲಾಗ್ನ ಮಾಡಿರೋದು. ಮತ್ತು ವಾಯ್ಸು ಸ್ವಲ್ಪ ಕ್ಲಿಯರ್ ಇಲ್ಲ. ನಾನು ಮೈಕ್ ತೊಗೊತೀನಿ. ಮೈಕ್ ತೊಗೊಂಡಾದ್ಮೇಲೆ ನಿಮ್ಗೆ ಇನ್ನೂ ಹೆಲ್ಪ್ ಆಗುತ್ತೆ. ಸೊ ಅಲ್ಲಿವರೆಗೂ ಸಾರಿ. ಮತ್ತು ಮೈಸೂರಲ್ಲಿರೋರು ನನಗೆ ಕಮೆಂಟ್ ಮಾಡಿದ್ರಿ ಡಿಪ್ಲೊಮಾ ಆಗಿದೆ, ಜಾಬ್ ಬೇಕಂತ. ಸೊ ಅದು ನಾನು ನಿಮಗೆ ಕಮಿಂಗ್ ಬ್ಲಾಗಲ್ಲಿ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ, ಓಕೆನಾ. ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.